ಹಾಯ್ ಎಲ್ಲರೂ ಹೆಂಗದಿರಿ? ಆರಾಮದಿರಲ್ಲ? ನಾ ಇವತ್ತೊಂದು ವೆರಿ ಡೆಲಿಷಿಯಸ್ ಆಗಿರುವಂತಹ ಮಲ್ಟಿಗ್ರೇನ್ ದೋಸೆ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಇದಕ್ಕೆ ನೋಡ್ರಿ, ನಾವು ಎಲ್ಲ ಕಾಳನ್ನು ಸ್ವಲ್ಪ ತೊಗೊಂಡೇವಿ. ಆ ಕಾಳುಗಳು ಆಪ್ಷನಲ್ಲು, ನಿಮ್ಗೆ ಏನೇನು ಇರ್ತಾವೋ ಅವು ಕಾಳು ನೀವು ಆ್ಯಡ್ ಮಾಡ್ಕೋಬೋದು ಅಥವಾ ಕೆಲವೊಂದನ್ನ ಸ್ಕಿಪ್ ಮಾಡ್ಕೋಬೋದು. ನಾ ಇಲ್ಲಿ ಅಲಸಂದಿ ಕಾಳು, ಉದ್ದಿನ ಕಾಳು, ಕಡಲೆಬೇಳೆ, ಹುರುಳಿಕಾಳು, ಆಮೇಲೆ ಚೆನ್ನಾಗಿ ಬೇಳೆ, ವಟಾಣಿ ಎಲ್ಲನೂ ಸ್ವಲ್ಪ ತೊಗೊಂಡೇನಿ. ಆಮೇಲೆ ಅಕ್ಕಿನೂ ಸ್ವಲ್ಪ ತೊಗೊಂಡೇನಿ. ಬರೀ ನಾವು ಕಾಳ್ದು ಮಾಡಿದ್ರೆ ದೋಸೆ ಹೇಳೋದು ಇಲ್ಲದ. ಸೊ ಎಲ್ಲ ಕಾಳುಗಳನ್ನ ಸ್ವಲ್ಪ ತೊಗೊಂಡು ಅಕ್ಕಿನೂ ಸ್ವಲ್ಪ ತೊಗೊಂಡೇನಿ. ನಾವು ಈ ಥರ ದೋಸೆ ಮಾಡೋದ್ರಿಂದ ಹೆಂಗಂದ್ರೆ, ಬರೀ ನಾವು ಅಕ್ಕಿ ದೋಸೆಗೆ ನಮ್ಗೆ ಯಾವುದೇ ಪ್ರೋಟೀನ್ ಸಿಗೋಂಗಿಲ್ಲ. ಸೊ ಎಲ್ಲ ಹುಡುಗರಿಗೆ ದೋಸೆ ಇಷ್ಟನೂ ಆಗಿರ್ತೈತಿ. ನಾವು ಬಾಕ್ಸಿಗೆಲ್ಲ ಈ ಥರ ಕಾಳುಗಳು ದೋಸೆ ಹಾಕಿ ದೋಸೆ ಮಾಡಿ ಡಬ್ಬಿಗೆ ಹಾಕೋದ್ರಿಂದ ಆ ಹುಡುಗರಿಗೆ ರಿಚ್ ಆಗಿನೂ ಇರ್ತೈತಿ ಬ್ರೇಕ್ಫಾಸ್ಟ. ಸೊ ಎಲ್ಲ ಕಾಳುಗಳು ಹಾಕಿ ಎಲ್ಲ ತೊಳೆದು ನೆನೆಸಿಟ್ಕೊಳತ್ತೀನಿ. ಸೊ ನಾವೀಗ ಬೆಳಗ್ಗೆ ಮಾಡ್ತೀವಿ ಅಂದ್ರೆ ರಾತ್ರಿಗಿಂತ ಮುಂಚೆನೇ ನಾವು ಒಂದು ಸ್ವಲ್ಪ ಸಂಜೆ ಮುಂದೆನೇ ನೆನೆಸಿಡಬೇಕು. ಯಾಕಂದ್ರೆ ಕಾಳುಗಳು ಬೇಗ ನೆನೆಯಂಗಿಲ್ಲ, ಅಕ್ಕಿ ಎಷ್ಟು ನೆನೆತೈತಿ ಅಷ್ಟು ಬೇಗ. ಸೊ ಎಲ್ಲ ಕಾಳುಗಳು ನೆನೆ ಇಟ್ಟೇನಿ ನಾನು. ಸೊ ಬೆಳಿಗ್ಗೆ ಎದ್ದ ಕೂಡಲೇ ಅಕ್ಕಿ ಅದೆಲ್ಲ ನೀರು ತೆಗೆದು ಅಕ್ಕಿ ಅಷ್ಟೇ, ಕಾಳುಗಳು ಅಷ್ಟೇ ಈಗ ರುಬ್ಕೊಳತ್ತೀನಿ ನೋಡಿರಿ ಈ ಥರ. ಸೊ ನಾವೀಗ ರುಬ್ಬಿ 1 ತಾಸು ಇಡ್ಬೋದು ಅಥವಾ ಅದಕ್ಕಿಂತ ಮುಂಚೆನೂ ನಾವು ಮಾಡ್ಬೋದು. ಬಟ್ ರಾತ್ರಿ ರುಬ್ಬಿ ಬೆಳಗ್ಗೆ ಮಾಡೋಂಗಿಲ್ಲ, ಜಾಸ್ತಿ ಹಿಟ್ಟದು ಹುಳಿ ಬಂದುಬಿಡ್ತೈತಿ ಕಾಳುಗಳು ಹಾಕಿರೋದ್ರಿಂದ. ಸೊ ಈಗ ರುಬ್ಬಿ 1 ತಾಸು ನಾವು ಇಡೋಷ್ಟೊತ್ತನ ಅಂದರೆ ಚಟ್ನಿ ಸಾಂಬಾರು ಎಲ್ಲ ಮಾಡ್ಕೊಳ್ಳೋ ತನಕ ಹಿಟ್ಟು ನೆಂದಿರ್ತೈತಿ. ನಾವು ಇಮಿಡಿಯೇಟನ್ನು ದೋಸೆ ಹಾಕ್ಕೋಬೋದು. ನೋಡಿರಿ, ಈಗ ಹಿಟ್ಟೆಲ್ಲ ರುಬ್ಕೊಂಡೇನಿ. ಈಗ ದೋಸೆ ಹಾಕತ್ತೀನಿ. ಈ ಥರ ದೋಸೆ ಹಾಕ್ಕೋಬೇಕು. ಅದಕ್ಕೆ ನಾವು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರ್ತೈತಿ. ಸೊ ನಾವು ಏನಾರು ಚಟ್ನಿ ಮಾಡ್ಕೊಂಡಿಲ್ಪ ಅಂತಂದ್ರೆ ಫ್ರಿಜ್ನಾಗ ಹಿಟ್ಟಿಟ್ಕೊಂಡಾಗ ಈ ಥರ ಚಟ್ನಿ ತುಪ್ಪ ಹಚ್ಕೊಂಡು ತಿಂದ್ರೂ ರುಚಿನೇ ಇರ್ತೈತಿ, ಎಲ್ಲ ಕಾಳುಗಳು ದೋಸೆ ಆಗಿರೋದ್ರಿಂದ. ಸೊ ನೀವು ಎಲ್ಲರೂ ಈ ಥರ ದೋಸೆ ಟ್ರೈ ಮಾಡಿರಿ, ರುಚಿನೂ ಇರ್ತೈತಿ, ಆಮೇಲೆ ಹೆಲ್ದಿನೂ ಇರ್ತೈತಿ. ಹುಡುಗರಿಗೆ ಡಬ್ಬಿಗಂತೂ ಹೇಳಿ ಮಾಡಿಸ್ದಂಗೆ ಐತಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ. ಥ್ಯಾಂಕ್ ಯು.